ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಜಿ.ಪಿ. ಪಾಟೀಲ್ನ ಮುಚ್ಚಿ ಹೋದ ಸತ್ಯ ಇವತ್ತು ಇಡೀ ಮನೆ ಮುಂದೆ ತೆರೆದುಕೊಂಡಿದೆ. ಹಾಗಿದ್ರೆ ಗಾಯತ್ರಿ ದೇವಿಯ ಆ ಒಂದು ಮುಚ್ಚಿ ಹೋದ ಸತ್ಯ, ಮುಚ್ಚಿ ಹೋದಂತಹ ಇತಿಹಾಸ ಏನಾಗಿದೆ, ಏನಾಯಿತು, ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿ.ಪಿ. ಪಾಟೀಲ್ ಪ್ರತಿ ಕ್ಷಣ ಕೂಡ ಗಾಯತ್ರಿ ದೇವಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಭಾರ್ಗವಿಗೆ ಯಾವುದೇ ಕಾರಣಕ್ಕೂ ಕೂಡ ಗಾಯತ್ರಿ ದೇವಿಯ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ಆಕೆ ಬೇರೆ ವಿಶ್ವದಲ್ಲಿ ಎಂಗೇಜ್ ಆಗಿರಲಿ ಅಂತಾನೆ ಬಯಸ್ತಿದ್ದಾರೆ. ಅದೇ ಒಂದು ರೀಸನ್ ಇಂದಾನೆ ಆಕೆಯನ್ನು ಅನಾಥಾಶ್ರಮಕ್ಕೆ ಕಳಿಸಿದ್ದು. ಅದೇ ರೀತಿ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಜವಾಬ್ದಾರಿಯನ್ನ ಕೂಡ ಕೊಟ್ಟದ್ದು. ಆದರೆ ಇಲ್ಲಿ ಜಿ.ಪಿ. ಪಾಟೀಲ್ನ ಕೆಟ್ಟ ದಿನಗಳು ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಿ.ಪಿ. ಪಾಟೀಲ್ನ ಆ ಒಂದು ಕರಾಳ ಸತ್ಯ ಬೃಂದಾಗೆ ಗೊತ್ತಾಗಿ ಬಿಟ್ಟಿದೆ. ಕೇವಲ ಭಾರ್ಗವಿಗೆ ಮಾತ್ರ ಅಲ್ಲ ಗಾಯತ್ರಿ ದೇವಿ ಬಗ್ಗೆ ಗೊತ್ತಿರೋದು, ಇಲ್ಲಿ ಬೃಂದಾ ಕೂಡ ಗಾಯತ್ರಿ ದೇವಿಯ ವಿಷಯವನ್ನ ತಿಳ್ಕೊಂಡಿದ್ದಾಳೆ. ಜಿ.ಪಿ. ಪಾಟೀಲ್ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಅನ್ನೋದು ಬೃಂದಾಗೆ ಗೊತ್ತಾಗಿದೆ. ಜೊತೆಗೆ ಶಕ್ತಿ ಪ್ರಸಾದ್ ಕಪಿ ಮುಷ್ಟಿಯಲ್ಲಿ ಗಾಯತ್ರಿ ದೇವಿ ಇದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗಿದೆ. ಇಲ್ಲಿ ಜಿ.ಪಿ. ಪಾಟೀಲ್ ಅನ್ಕೊಂಡಿರೋದು ಗಾಯತ್ರಿ ದೇವಿ ಸತ್ತು ಹೋಗ್ಬಿಟ್ಟಿದ್ದಾಳೆ, ಯಾವುದೇ ಕಾರಣಕ್ಕೂ ಯಾರು ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಆದರೆ ಜಿ.ಪಿ. ಪಾಟೀಲ್ಗೆ ಗೊತ್ತಿಲ್ಲ ಶಕ್ತಿ ಪ್ರಸಾದ್ ಈ ಕ್ಷಣಕ್ಕೂ ಕೂಡ ಗಾಯತ್ರಿ ದೇವಿಯನ್ನು ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಜಿ.ಪಿ. ಪಾಟೀಲ್ಗೆ ಶಕ್ತಿ ಪ್ರಸಾದ್ ಕೂಡ ಹೇಳಿಲ್ಲ ಗಾಯತ್ರಿ ದೇವಿ ನನ್ನ ಕಪಿ ಮುಷ್ಟಿಯಲ್ಲಿ ಇದ್ದಾರೆ ಅಂತ. ಆದರೆ ಗಾಯತ್ರಿ ದೇವಿ ಇನ್ನೂ ಜೀವಂತವಾಗಿದ್ದಾರೆ. ಈ ಒಂದು ಸತ್ಯ ಜಿ.ಪಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಕೂಡ ಜಿ.ಪಿ. ಪಾಟೀಲ್ ನಡುಗಿ ಹೋಗ್ತಾರೆ. ಹಾಗಿದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಸತ್ಯ ಏನು? ಇಡೀ ಮನೆಯವ್ರು ಎಲ್ಲರೂ ಕೂಡ ಅನ್ಕೊಂಡಿರೋದು ಗಾಯತ್ರಿ ದೇವಿ ಒಂದಿನ ದೇವಸ್ಥಾನಕ್ಕೆ ಹೋದ್ರು, ದೇವಸ್ಥಾನದಿಂದ ಹೋದವರು ಮತ್ತೂ ವಾಪಸ್ ಬರಲಿಲ್ಲ. ಒಂದಷ್ಟು ಸಮಯ ಆದ ಮೇಲೆ ಪೊಲೀಸ್ ಅವರು ಬಂದು ಹೇಳಿದ್ದು 2 ಕಾರ್ಗೆ ಆಕ್ಸಿಡೆಂಟ್ ಆಗಿದೆ, ಆ ಕಾರಿನ ಆಕ್ಸಿಡೆಂಟಲ್ಲಿ ಗಾಯತ್ರಿ ದೇವಿ ಮರಣವನ್ನಪ್ಪಿದ್ದಾರೆ ಅಂತ. ಆದರೆ ಅದು ಖಂಡಿತ ನಿಜಾನ? ಖಂಡಿತ ಇಲ್ಲ, ಎಲ್ಲವೂ ಕೂಡ ಸುಳ್ಳು. ನಿಜ ಹೇಳಬೇಕು ಅಂದರೆ ಗಾಯತ್ರಿ ದೇವಿಯನ್ನು ಸಾಯಿಸಿರೋದೇ ಜಿ.ಪಿ. ಪಾಟೀಲ್. ಜಿ.ಪಿ. ಪಾಟೀಲ್ ತನ್ನ ಕರಾಳ ಸತ್ಯ ಗಾಯತ್ರಿ ದೇವಿಗೆ ಗೊತ್ತಾಯಿತು ಅನ್ನೋ ಕ್ಷಣದಲ್ಲಿ ಕೆಂಡವಾದಂಥ ಮನುಷ್ಯ ಗಾಯತ್ರಿ ದೇವಿಯನ್ನೇ ಸಾಯಿಸಿಬಿಟ್ಟಿದ್ದಾರೆ. ಆ ಒಂದು ಸತ್ಯವನ್ನು ಮುಚ್ಚಾಕ್ಲಿಕ್ಕೆ ಶಕ್ತಿ ಪ್ರಸಾದ್ ಸಹಾಯವನ್ನು ಕೂಡ ಜಿ.ಪಿ. ಪಾಟೀಲ್ ತೆಗೆದುಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಜಿ.ಪಿ. ಮತ್ತು ಶಕ್ತಿಗೆ ಮಾತ್ರ ಗಾಯತ್ರಿ ದೇವಿಯ ವಿಷಯ ಗೊತ್ತಿರೋದು. ಆದರೆ ಜಿ.ಪಿಗೆ ಮೀರಿ ಶಕ್ತಿ ಗಾಯತ್ರಿ ದೇವಿಯನ್ನು ಬದುಕಿಸಿ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಜಿ.ಪಿಗೆ ಗೊತ್ತೇ ಇಲ್ಲ ಈ ಕ್ಷಣಕ್ಕೂ ಗಾಯತ್ರಿ ದೇವಿ ಬದುಕಿದ್ದಾಳೆ ಅಂತ, ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದೆ ಯೋಚನೆ ಮಾಡ್ತಿರ್ತಾರೆ ಕೆಲವೊಮ್ಮೆ. ಇತ್ತ ಕಡೆ ಭಾರ್ಗವಿ ಏನಾದರೂ ವಿಷಯ ಕೆದಕ್ಬಿಟ್ರೆ ಅಂತ ಹೇಳಿ ಭಯ ಕೂಡ ಆಗತ್ತೆ. ಆದರೆ ಒಂದು ಕ್ಷಣ ಸತ್ತೋಗಿರೋ ಗಾಯತ್ರಿ ದೇವಿ ವಿಷಯ ಇಟ್ಕೊಂಡು ಯಾರೇನು ಮಾಡೋಕ್ಕಾಗತ್ತೆ ಅಂತ ಕೂಡ ಅನ್ಕೋತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ದೇವ್ರ ಹತ್ರ ಕೇಳ್ಕೊಂಡಿದ್ದು ಕೂಡ ಅದನ್ನೇ ಜಿ.ಪಿ. ಪಾಟೀಲ್. ಗತ ಕಾಲದ ಯಾವುದೇ ಸತ್ಯಗಳು ಕಣ್ಣು ಮುಂದೆ ಬರದೇ ಇರಲಿ, ಎಲ್ಲ ಸತ್ಯಗಳು ಕೂಡ ಹಾಗೆ ಮರೆಯಾಗಿ ಹೋಗಲಿ ಅಂತ ಹೇಳಿ. ಆದರೆ ಭಾರ್ಗವಿ ತನ್ನ ತಂದೆಯ ಒಂದು ಉದ್ದೇಶವನ್ನ, ಗುರಿಯನ್ನು ಮುಟ್ಟಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಗಾಯತ್ರಿ ದೇವಿ ಹಾಗೆ ಗಂಗಾ ಇಬ್ಬರನ್ನ ಕೂಡ ಹುಡುಕ್ಬೇಕಾಗಿದೆ. ತನ್ನ ತಂದೆಗೆ ಗಾಯತ್ರಿ ದೇವಿ ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಿತ್ತು. ಅದೇ ಸತ್ಯವನ್ನು ಭಾರ್ಗವಿಗೆ ಕೂಡ ಹೇಳಿದ್ರು ರವೀಂದ್ರ ಭಟ್ಕಳ್ ಅವರು. ಹಾಗಾಗಿ ಇಲ್ಲಿ ಅಜ್ಜಿ ಗಾಯತ್ರಿ ದೇವಿ ಸತ್ತು ಹೋಗಿದ್ದಾಳೆ ಅಂದಾಗಲೂ ಕೂಡ ಭಾರ್ಗವಿಗೆ ಅದನ್ನು ನಂಬೋಕ್ಕಾಗಲಿಲ್ಲ. ಖಂಡಿತ ಗಾಯತ್ರಿ ದೇವಿ ಸತ್ತಿರ್ಲಿಕ್ಕೆ ಹೇಗೆ ಸಾಧ್ಯ, ಸತ್ತಿದ್ರೆ ಅಪ್ಪಂಗೆ ಹೇಗೆ ಕರೆ ಮಾಡ್ತಿದ್ರು ಅಂತ. ಹಾಗಾಗಿ ಒಂದಷ್ಟು ಸುಳಿವು ಸಿಗಬಹುದಾ ಅನ್ಕೊಂಡಂತ ಭಾರ್ಗವಿ ಇನ್ಸ್ಪೆಕ್ಟರ್ ಕೊಟ್ಟಿದ್ದಂಥ ಆ ಒಂದು ಡೈರಿಯನ್ನು ತೆಗೆದು ಓದ್ತಾರೆ. ಆ ಒಂದು ಡೈರಿಯಲ್ಲಿ ಗಾಯತ್ರಿ ದೇವಿ ಸತ್ತಿಲ್ಲ, ಬದುಕಿದ್ದಾರೆ, ಅವ್ರು ನನಗೆ ಕರೆ ಮಾಡಿದ್ರು, ಆದರೆ ನಾನೇ ಹೇಳೋ ತನಕ ಹೊರಗಡೆ ಬರಬೇಡಿ ಅನ್ನೋ ಸೂಚನೆನ ಕೊಟ್ಟಿದ್ದೀನಿ ಅಂತ ರವೀಂದ್ರ ಭಟ್ಕಳ್ ಬರೆದಿರ್ತಾರೆ. ಅದರಿಂದ ಕ್ಲಿಯರ್ ಕನ್ಫರ್ಮೇಷನ್ ಸಿಕ್ಕೇ ಬಿಡುತ್ತೆ ಭಾರ್ಗವಿಗೆ ಗಾಯತ್ರಿ ದೇವಿ ಸತ್ತಿಲ್ಲ, ಬದುಕಿದ್ದಾರೆ ಅಂತ. ಇತ್ತ ಕಡೆ ಬೃಂದಾ ಕೂಡ ತನ್ನ ಗಂಡನ ಬಳಿಗೆ ಹೋಗಿದ್ದೆ ನಿಮ್ಮ ತಾಯಿ ಗಾಯತ್ರಿ ದೇವಿ ಅನ್ನೋ ವಿಷಯವನ್ನು ಪ್ರಸ್ತಾಪಿಸ್ತಾರ. ಆದರೆ ಚರಣ್ ಅದು ಯಾವುದನ್ನು ಕೂಡ ನಂಬೋದಕ್ಕೆ ರೆಡಿ ಇಲ್ಲ. ನನ್ನ ತಾಯಿ ನಿಜವಾಗ್ಲೂ ಕೂಡ ಬದುಕಿದ್ರೆ ಖಂಡಿತ ನನ್ನ ಮುಂದೆ ಬರ್ತಿದ್ರಲ್ವಾ, ಅವರು ಬಂದಿಲ್ಲ ಅನ್ನೋದ್ರಲ್ಲಿ ತಿಳ್ಕೊಬಹುದಲ್ವಾ, ನನ್ನ ತಾಯಿ ಅದು ಎಲ್ಲವೂ ಕೂಡ ನೀನು ಹೇಳ್ತಿರೋದು ಸುಳ್ಳು ಅಂತ ಚರಣ್ ಬೃಂದಾ ಮಾತನ್ನ ಅಲ್ಲಗೆಳಿತಿದ್ದಾರೆ. ಇಲ್ಲಿ ಚರಣ್ ಅನ್ಕೊಂಡಿರೋದು ನಾನು ಜಿ.ಪಿ. ಪಾಟೀಲ್ ಮನೆಯ ದತ್ತು ಮಗ, ನಿರ್ಮಲಾ ಅಮ್ಮ ನನ್ನ ಕರ್ಕೊಂಡು ಬಂದು ಸಾಕಿದ್ದಾರೆ ಅಂತ. ಆದರೆ ನಿಜಕ್ಕೂ ಚರಣ್ ಜಿ.ಪಿ. ಪಾಟೀಲ್ ಅವರ ಮಗ ಅಂತ ಹೇಳಿ ಬೃಂದಾ ಚರಣ್ಗೆ ಅರ್ಥ ಮಾಡಿಸ್ತಿದ್ದಾರೆ. ಬಟ್ ಚರಣ್ ಮಾತ್ರ ಅರ್ಥ ಮಾಡ್ಕೋತಾನೆ ಇಲ್ಲ. ಇದರ ನಡುವೆ ಬೃಂದಾ ತನ್ನ ಗಂಡನ ವಿಶ್ವಾಸವನ್ನ, ಪ್ರೀತಿಯನ್ನ ಗಳಿಸ್ಕೋಬೇಕು ಅಂದ್ರೆ ಗಾಯತ್ರಿ ದೇವಿಯನ್ನ ನಾನು ಚರಣ್ ಮುಂದೆ ತಂದು ನಿಲ್ಲಿಸಬೇಕು ಅಂತ ಹೇಳಿ ಸಿದ್ಧವಾಗಿದ್ದಾಳೆ. ಜೊತೆಗೆ ಅವಳಿಗೆ ಒಂದು ಡೌಟ್ ಶುರುವಾಗತ್ತೆ. ಜಿ.ಪಿ. ಮಾವ ಅಪ್ಪನ ಮನೆಯಿಂದ ಒಂದು
ಫೈಲನ್ನು ತರೋದಕ್ಕೆ ಹೇಳಿದ್ರು. ಆ ಫೈಲ್ ಅಷ್ಟು ಸೀಕ್ರೆಟ್ ಫೈಲ್ ಅಂತ ಹೇಳಿದ್ರು. ಜೊತೆಗೆ ಅದು ಹೊರಗಡೆ ಬಂದರೆ ನಮ್ಮ ಬಂಡವಾಳನೇ ಹೊರಗಡೆ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಹಾಗಿದ್ರೆ ಅದರಲ್ಲಿ ಗಾಯತ್ರಿ ದೇವಿ ಬಗ್ಗೆ ಏನಾದರೂ ಸುಳಿವು ಸಿಗಬಹುದಾ ಅಂತ ಹೇಳಿ ಬೃಂದ ಯೋಚನೆ ಮಾಡ್ತಾಳೆ. ಅದೇ ಯೋಚನೆಯಂತೆ ಖಂಡಿತ ಅವಳಿಗೆ ಸುಳಿವು ಕೂಡ ಸಿಗತ್ತೆ. ಈ ಕಡೆ ಭಾರ್ಗವಿಗೂ ಸುಳಿವು ಸಿಗತ್ತೆ, ಬೃಂದಾಗೂ ಸುಳಿವು ಸಿಗತ್ತೆ. ಇಬ್ರು ಕೂಡ ಗಾಯತ್ರಿ ದೇವಿಯನ್ನ ಬೆನ್ನಟ್ಟಿ ಹೋಗ್ತಿದ್ದಾರೆ. ಅತ್ತ ಕಡೆ ಗಂಗಾ ಪ್ರತಿ ಬಾರಿ ಕಾಳಿ ತನ್ನ ಒಂದು ಬಿಸ್ನೆಸ್ಗೆ ಅಡ್ಡಿ ಆಗ್ತಿರೋದ್ರಿಂದ ಕೆಂಡವಾಗ್ತಿದ್ದಾರೆ. ಈ ಬಾರಿ ನಾನೇ ಕಣಕ್ಕಿಳಿತೀನಿ, ಅಖಾಡಕ್ಕಿಳಿತೀನಿ ಅಂತ ಗಂಗಾ ಹೇಳ್ತಿದ್ದಾರೆ. ಶತ್ರುವನ್ನೇ ಕೆಲವೊಮ್ಮೆ ಹೊಡ್ಕೊಂಡೋಗಿ ಹೊಡಿಬೇಕಾಗತ್ತೆ ಅಂತ ಹೇಳಿ ಗಂಗಾ ತೀರ್ಮಾನ ಮಾಡ್ಕೊಂಡಿದ್ದೆ ಶಕ್ತಿ ಪ್ರಸಾದ್ಗೆ ತಿಳಿಸಿ ಇಷ್ಟು ದಿನ ಮರೆಯಾಗಿದ್ದಂಥ ಗಂಗಾ ಇವತ್ತು ಪ್ರಪಂಚದ ಮುಂದೆ ಎಂಟ್ರಿ ಕೊಡ್ತಿದ್ದಾರೆ. ನಿಜಕ್ಕೂ ಭಾರ್ಗವಿ ಮನೆಗೇನೆ ಎಂಟ್ರಿ ಕೊಡೋ ಚಾನ್ಸಸ್ ಹೈ ಆಗಿವೆ ಅಂತಾನೆ ಹೇಳ್ಬಹುದು. ಇಷ್ಟು ದಿನ ಯಾರಪ್ಪ ಗಂಗಾ, ಯಾರಿದು ಅನಾಮಿಕ ಲೇಡಿ ಅಂತ ಹೇಳ್ತಾ ಇದ್ವಿ. ಆದರೆ ಇವತ್ತು ಆ ಅನಾಮಿಕ ಲೇಡಿ ಯಾರು ಅನ್ನೋ ಸತ್ಯ ರಿವೀಲ್ ಆಗ್ತದೆ. ಹಾಗೆ ಮನೆ ಕೆಲಸದೊಳಾಗಿರೋದ್ರ ಮುಖಾಂತರ GP ಮನೆಗೆ ಎಂಟ್ರಿ ಕೊಡೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಆ ಕಾಳಿ ಯಾರು ಅನ್ನೋದನ್ನ ತಿಳ್ಕೋಬೇಕಾಗಿದೆ ಅನಾಮಿಕ ಲೇಡಿ. ಅದೇ ಕಾರಣಕ್ಕೆ ಭಾರ್ಗವಿ ಮನೆನೇ ಅದಕ್ಕೆ ಸೂಕ್ತ ಜಾಗ ಅಂತ ಹೇಳಿದ್ದೆ ಗಂಗಾ ಆ ಒಂದು ಮನೆ ಎಂಟ್ರಿ ಕೊಡ್ತಿದ್ದಾರೆ. ಇಲ್ಲಿ GP ಪಾಟೀಲ್ಗೂ ಕೂಡ ಗಂಗಾ ಮುಖ ಪರಿಚಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದನ್ನ ಕಾದು ನೋಡ್ಬೇಕಾಗಿದೆ. ಇದರ ನಡುವೆ GP ಪಾಟೀಲ್ ಬಳಿ ಗಾಯತ್ರಿ ದೇವಿಯ ಒಂದು ಉಂಗುರ ಇದೆ. ಆ ಉಂಗುರವನ್ನೇ ಭಾರ್ಗವಿ ಹಿಡಿದು GP ಪಾಟೀಲ್ ನನ್ನ ಪ್ರಶ್ನೆ ಮಾಡಿದ್ಲು. ಮತ್ತೆ ಅದೇ ಉಂಗುರ ನಿರ್ಮಲಾ ಅವರ ಕೈಗೆ ಸಿಕ್ಕಿದ. ನಿರ್ಮಲಾ ಅವರು ಆ ಉಂಗುರವನ್ನ ನೋಡಿದ್ದೆ ಅಚ್ಚರಿ ಆಗ್ತಾರೆ. ಯಾಕಂದ್ರೆ ಒಮ್ಮೆ ಕೂಡ ಈ ಒಂದು ಉಂಗುರವನ್ನ ನನಗೆ ಕೊಟ್ಟಿರ್ಲಿಕ್ಕಿಲ್ಲ. ಆದ್ರೆ ಈ ಉಂಗುರ ಹೇಗ್ ಬಂತು? ಇದು ಒಂದು ಹೆಣ್ಮಗಳ ಉಂಗುರ. ಈ ಉಂಗುರವನ್ನ GP ಯಾಕೆ ಇಟ್ಕೊಂಡಿದ್ದಾರೆ? ಇದು ನಂದು ಕೂಡ ಅಲ್ವಲ್ಲ ಅಂತ ಹೇಳಿ GPಯನ್ನ ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಚರಣ್ ಮತ್ತೆ ಅರ್ಜುನ್ ಇಬ್ರು ಕೂಡ ಇರ್ತಾರೆ. GPಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ನಿರ್ಮಲಾ ಅವರು. ಯಾರ್ದಿದು ಉಂಗುರ? ನಿಮ್ಮ ಕಬೋರ್ಡಲ್ಲಿ ಯಾಕಿತ್ತು ಹೇಳಿ, ಯಾರ್ದು ಅಂತ ಹೇಳ್ತಿದ್ದೆ GP ಉತ್ತರಿಸೋಕೆ ತತ್ತರಿಸ್ತಿದ್ದಾರೆ. ಈ ಕಡೆ ಚರಣ್ ಕೂಡ ಹೇಳಿ ಡ್ಯಾಡ್, ಯಾಕೆ ವಿಷಯ ಹೇಳ್ತಿಲ್ಲ? ಮಾಮ್ ಅಷ್ಟೆಲ್ಲ ಕೇಳ್ತಿದಾರಲ್ವಾ, ಹೇಳ್ಬೇಕು ಅಲ್ವಾ ನೀವು ಆ ಉಂಗುರ ಯಾರ್ದು ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ಅರ್ಜುನ್ ಏನ್ ಬ್ರೋ ಹೇಳ್ತಿದ್ಯಾ ನೀನು? ಹಾಗಿದ್ರೆ ಅಪ್ಪ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಿದ್ಯಾ ನೀನು? ಅಪ್ಪನ ಮುಂದೆ ಹೇಗೆ ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ ಕೇಳಿದಾಗ, ನೋಡು ಅರ್ಜುನ್, ನಾನು ಅಪ್ಪನ ವಿರುದ್ಧ ಮಾತಾಡ್ತಾ ಇರೋದಲ್ಲ, ಅಮ್ಮನ ಪರವಾಗಿ ನಿಂತು ಮಾತಾಡ್ತಾ ಇದ್ದೀನಿ. ಅಮ್ಮ ಪ್ರಶ್ನೆ ಮಾಡ್ತಿದಾರಲ್ವಾ ಡ್ಯಾಡ್ ಉತ್ತರ ಕೊಡ್ಬೇಕಲ್ವಾ ಅಂತ ಚುರಣಿ ಹೇಳಿದಾಗ, ಹೌದು ಡ್ಯಾಡ್, ಅವರೆಲ್ಲ ಅಷ್ಟು ಮಟ್ಟಿಗೆ ಮಾತಾಡ್ತಿದ್ದಾರೆ, ನೀವು ಯಾಕೆ ಮೌನವಾಗಿದ್ದೀರಾ? ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡಿ ಅಂತ ಅರ್ಜುನ್ ಹೇಳ್ತಾರೆ. ಆಗ ಇಲ್ಲಿ GP ಏನು ಹೇಳಬೇಕು ಅಂತ ತೋಚದೆ ಕೊನೆಗೂ ಸತ್ಯವನ್ನ ಹೇಳೇ ಬಿಡೋಣ ಅಂತ ತೀರ್ಮಾನಕ್ಕೆ ಬಂದೇ ಬಿಡ್ತಾರೆ. ಯಾವಾಗ ನಿರ್ಮಲ್ ಅವರು ಹೇಳ್ರಿ ಈ ಉಂಗುರ ಯಾರದ್ದು ಅಂತ ಪ್ರಶ್ನೆ ಮಾಡಿದಾಗ ಉಂಗುರವನ್ನ ತಗೊಂಡಂತ GP ಈ ಉಂಗುರ ನನ್ನ ಹೆಂಡತಿಯದ್ದು ಅಂತಾರ. ನಿರ್ಮಲ್ ಅವ್ರಿಗೆ ಅಚ್ಚರಿ ಆಗತ್ತ. ಹೀಗೆ ಇದು ನಂದೇ ಅಲ್ವಲ್ಲ ಅನ್ಕೋತಾರ. ನಂತರ ಇಲ್ಲಿ GP ಇದು ನನ್ನ ಮೊದಲ ಹೆಂಡತಿ ಗಾಯತ್ರಿ ದೇವಿಯದ್ದು ಅಂದಾಗ ಚರಣ್ಗೆ ದೊಡ್ಡ ಶಾಕ್ ಆಗತ್ತೆ. ಬೃಂದ ಹೇಳಿದ ಹೆಸರು ಕೂಡ ಇದೆ ಅಲ್ವಾ, ಹಾಗಿದ್ರೆ ಬೃಂದ ಹೇಳಿದ ಮಾತು ನಿಜಾನ ಅಂತ. ಕೊನೆಗೂ ಇಲ್ಲಿ GP ಇಷ್ಟು ದಿನ ಮುಚ್ಚಿಟ್ಟ ತನ್ನ ಮೊದಲನೇ ಸಂಸಾರದ ಮೊದಲನೇ ಹೆಂಡತಿಯ ಗುಟ್ಟನ್ನ ರಟ್ಟು ಮಾಡ್ತಿದ್ದಾರೆ. ಅದರ ಜೊತೆಗೆ GPಯ ಕರಾಳ ಅಧ್ಯಾಯ ಕೂಡ ಓಪನ್ ಆಗ್ತದೆ. ಹಾಗಿದ್ರೆ ಏನಾಗತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.